ಇನ್ನು ಕನ್ನಡ ಸರ್ಕಾರಿ ಶಾಲೆಯಲ್ಲಿ ಮದ್ಯದ ಬಾಟಲಿಗಳ ಸಂಗ್ರಹ ಆಗಿದೆ ಅನ್ನುವಂತಹ ಒಂದು ಸುದ್ದಿಯನ್ನ ಪಿಎನ್ಎಸ್ ವಿಸ್ತಾರ ವರದಿ ಮಾಡಿತ್ತು. ಬೆಳಗ್ಗೆಯಿಂದ ಕೂಡ ನಾವು ವರದಿಯನ್ನ ಮಾಡ್ತಾ ಇದ್ದೀವಿ. ಇದರ ಒಂದು ಬಿಗ್ ಇಂಪ್ಯಾಕ್ಟ್ ಈಗ ಸಿಗ್ತಾ ಇದೆ. ಸುದ್ದಿ ಪ್ರಸಾರ ಮಾಡಿದ ಕೆಲವೇ ನಿಮಿಷಗಳಲ್ಲಿ ಕ್ರಮ ಕೈಗೊಳ್ಳಲಾಯಿತು. ನಮ್ಮ ವರದಿ ಬೆನ್ನಲ್ಲೇ ಚಿಕ್ಕಮಗಳೂರು ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಿದೆ. ಹುಯಿಗೆರೆಯ ಶಾಲೆಯಲ್ಲಿ ಮದ್ಯದ ಬಾಟಲಿಗಳು ಸಂಗ್ರಹ ಆಗಿದ್ವು. ಕೊಠಡಿಯಲ್ಲಿ ಮೂಟೆಗಟ್ಟಲೆ ಬಾಟಲುಗಳು ಪತ್ತೆ ಆಗಿದ್ದಾವೆ. ಸಂಗ್ರಹ ಆಗಿರತಕ್ಕಂಥ ಮದ್ಯದ ಬಾಟಲಿಗಳ ತೆರವಿಗೆ ಈಗ ಕ್ರಮ ಕೈಗೊಳ್ಳಲಾಯಿತು. ಬೆಳಗ್ಗೆ 8 ಗಂಟೆಗೆ ಸುದ್ದಿ ಪ್ರಸಾರ ಮಾಡಿದ್ದ ಪಿಎನ್ಎಸ್ ವಿಸ್ತಾರ ಆ ಒಂದು ವರದಿ ಪ್ರಸಾರ ಆಗ್ತಾ ಇದ್ದಂತೆ ಇದೀಗ ಬಿಇಒ ಅಲರ್ಟ್ ಆಗಿದ್ದಾರೆ. ಮದ್ಯದ ಬಾಟಲಿಗಳನ್ನ ತೆರವುಗೊಳಿಸಬೇಕು ಅಂತ ಸೂಚನೆಯನ್ನ ನೀಡಿದ್ದಾರೆ. ಚಿಕ್ಕಮಗಳೂರು ತಾಲೂಕಿನ ಹುಯಿಗೆರೆ ಸರ್ಕಾರಿ ಶಾಲೆಯಲ್ಲಿ ಕಂಡು ಬಂದಂತಹ ಒಂದು ಅವ್ಯವಸ್ಥೆ, ಅಲ್ಲಿ ಒಂದಿಷ್ಟು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಒಂದು 12 ಜನ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಎಸ್, ಅದೇ ಒಂದು ಶಾಲೆಯಲ್ಲಿ ಆ ಶಾಲಾ ಕೊಠಡಿಯಲ್ಲಿ ಮೂಟೆಗಟ್ಟಲೆ ಬಾಟಲ್ಗಳನ್ನ ಇಡಲಾಗಿತ್ತು. ಈ ಒಂದು ವಿಚಾರದ ಬಗ್ಗೆ ಇವತ್ತು 8 ಗಂಟೆಗೆ ನಾವು ಸುದ್ದಿಯನ್ನ ಮಾಡಿದ್ವಿ. ಪಿಎನ್ಎಸ್ ವಿಸ್ತಾರ ನ್ಯೂಸ್ ಅಲ್ಲಿ ಸುದ್ದಿ ಪ್ರಸಾರ ಆಗ್ತಿದ್ದಾಗೆ ಈಗ ಬಿಇಒ ತಕ್ಷಣ ಅಲರ್ಟ್ ಆಗಿ ಅದನ್ನ ತೆರವು ಮಾಡುವಂತಹ ಕಾರ್ಯಕ್ಕೆ ಮುಂದಾಗಿದೆ. ಇವತ್ತು ಮಳೆಯಿಂದಾಗಿ ಹುಯಿಗೆರೆ ಶಾಲೆಗೆ ರಜೆ ಘೋಷಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ನಾಳೆ ಶಾಲೆಯಲ್ಲಿ ಬಾಟಲಿಗಳನ್ನ ತೆರವು ಮಾಡುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಬಿಇಒ ರುದ್ರಪ್ಪ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪಿಎನ್ಎಸ್ ವಿಸ್ತಾರಕ್ಕೆ. ಗ್ರಾಮ ಪಂಚಾಯಿತಿಯವರ ನಿರ್ಲಕ್ಷ್ಯದಿಂದ ಈ ಒಂದು ಘಟನೆ ಆಗಿದೆ. ಇಲ್ಲಿ ನಮ್ಮದೇನು ತಪ್ಪಿಲ್ಲ, ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯ ಇದರಲ್ಲಿ ಎದ್ದು ಕಾಣಿಸ್ತಾ ಇದೆ ಅನ್ನುವಂಥ ವಿಚಾರವನ್ನ ಈಗ ಬಿಇಒ ಹೇಳ್ತಾ ಇದ್ದಾರೆ. ಎಸ್, ಇದರ ಬಗ್ಗೆ ಮಾತನಾಡೋದಕ್ಕೆ ಈಗ ಖುದ್ದಾಗಿ ಬಿಇಒ ಆಗಿರತಕ್ಕಂಥ ರುದ್ರಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್, ಈಗ ಬೆಳಿಗ್ಗೆಯಿಂದ ನಾವು ನೋಡ್ತಾ ಇದ್ದೀವಿ ಸರ್ಕಾರಿ ಶಾಲೆಯಲ್ಲಿ, ಅದು ಸರ್ಕಾರಿ ಶಾಲೆಯ ಕೊಠಡಿಯಲ್ಲಿ ಮೂಟೆಗಟ್ಟಲೆ ಒಬ್ಬ ಮದ್ಯದ ಬಾಟ್ಲು ಎಲ್ಲಿಂದ ಬಂದವು ಸರ್? ಇದೆಲ್ಲ ಯಾರ ಗಮನಕ್ಕೂ ಬರ್ಲಿಲ್ವಾ ಇದು ಅಂತ? ಸರ್, ಮದ್ಯದ ಬಾಟ್ಲುಗಳಲ್ಲ ಅದು. ನಮ್ಮ 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 ಶಾಲಾ ಕೊಠಡಿಯನ್ನ ಕೂಸಿನ ಮನೆಗೆ ಅಂತೇಳಿ ಗ್ರಾಮ ಪಂಚಾಯತಿಗೆ ಬಿಟ್ಟುಕೊಟ್ಟಿದ್ವು. ಕೂಸಿನ ಮನೆ ಮಾಡ್ಲಿಕ್ಕೆ ಅಂತೇಳಿ ಗ್ರಾಮ ಪಂಚಾಯತಿ ಅವರು ಆ ವೇಸ್ಟ್ ಮೆಟೀರಿಯಲ್ ಅನ್ನ ಅಲ್ಲಿ ಸ್ಟೋರ್ ಮಾಡಿದಾರೆ ಅಷ್ಟೇನೆ. ಆ ಕೊಠಡಿಗೆ ಬೀಗ ಹಾಕಿ ಅಲ್ಲ, ನೀವು ಮದ್ಯದ ಬಾಟಲಿಗಳು ಇಲ್ಲ ಅಂತದಿರಿ. ನನ್ನ ಕಣ್ಣು ಮುಂದೆ ಕಾಣಿಸ್ತಾ ಇದೆ ಮದ್ಯದ ಬಾಟ್ಲುಗಳು. ನಾನು ಕಣ್ಣಾರೆ ನೋಡಿ ನಾನು ನಿಮ್ಮನ್ನ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸರ್ ಸರ್ ಆ ವಿಡಿಯೋ ಅಲ್ಲಲ್ಲ, ನಮಗೆ ಸಿಕ್ಕಿರ್ತಕ್ಕಂಥ ವಿಡಿಯೋವನ್ನ ನಿಮಗೆ ಕಳಿಸ್ಕೊಡ್ತೀವಿ, ಮೊಬೈಲ್ಗೆ ವಾಟ್ಸ್ಆಪ್ ಮಾಡ್ತೀವಿ. ನೀವು ಒಂದು ಸಲ ಆ ವಿಡಿಯೋನ ನೋಡ್ಬಿಟ್ಟು ಮತ್ತೆ ನಮಗೆ ನೀವು ಉತ್ತರ ಕೊಡ್ಬೋದಾ ಸರ್? ಒಂದು ಸಬ್ಮಿಷನ್. ಸರ್, ಕೂಸಿನ ಮನೆಗೆ ನಾವು ಆ ಕೊಠಡಿಯನ್ನ ಶಾಲೆಯವರು ಬಿಟ್ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯತಿಯವರು ವೇಸ್ಟ್ ಮೆಟೀರಿಯಲ್ ಅನ್ನ ಅಲ್ಲಿಗೆ ಹಾಕಿ ಬೀಗ ಹಾಕಿದ್ದಾರೆ. ಯಾರೋ ಕಿಡಿಗೇಡಿಗಳು ಆ ಕೊಠಡಿಯ ಬೀಗವನ್ನ ಒಡೆದು ಅಲ್ಲಿ ಮದ್ಯದ ಬಾಟಲಿಗಳನ್ನ ಇಟ್ಟು ಅದನ್ನ ವಿಡಿಯೋ ಮಾಡಿಬಿಟ್ಟು ಮೀಡಿಯಾ ಕೊಟ್ಟಿದ್ದಾರೆ ಅಂತೇಳಿ ನಮಗೆ ಸ್ಥಳೀಯವಾಗಿ ನಮಗೆ ಮಾಹಿತಿ ಬಂದಿದೆ ಸರ್. ಅದಕ್ಕೆ ಇವತ್ತು ಪರಿಶೀಲನೆ ಮಾಡ್ತಾ ಇದೀವಿ ಸರ್. ಅಲ್ಲ ರುದ್ರಪ್ಪ ಅವರೇ, ನಾನು ಕೇಳ್ತಾ ಇರ್ತಕ್ಕಂಥದ್ದು ಇದು 1-2 ಬಾಟ್ಲು ಇಟ್ಟುಬಿಟ್ಟು ಏನಾದ್ರೂ ವಿಡಿಯೋ ಮಾಡಿ ತಗ್ಲಾಕ್ಬೇಕು ನಿಮ್ಮನ್ನ ಅನ್ನುವಂಥ ರೀತಿಯಲ್ಲಿ ಉದ್ದೇಶ ಪೂರ್ವಕವಾಗಿ ಮಾಡಿದ್ರೆ ನಾನು ಒಪ್ಕೊಳ್ತಿದ್ದೆ. ಅಲ್ಲಿ ತೆಗ್ದಿರ್ತಕ್ಕಂಥ ವಿಡಿಯೋದ ಎಲ್ಲಾ ಮೂಟೆಗಳಲ್ಲೂ ಕೂಡ ಹಳೆ ಬಾಟ್ಲುಗಳು, ಅದು ಇಟ್ಟಿರ್ತಕ್ಕಂಥ ಬಾಟ್ಲುಗಳು ಅಂತ ಅನಿಸ್ತಾ ಇಲ್ಲ ನನಗೆ. ನಾನು ಏನೀಗ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀನಿ ವಿಡಿಯೋದಲ್ಲಿ, ಅದು ಇಟ್ಟಿರ್ತಕ್ಕಂಥ ಬಾಟ್ಲು ಅಂತ ಅನಿಸ್ತಾ ಇಲ್ಲ. ಈಗ ಅಲ್ಲಿ ಪಾಲಕರು, ಮಕ್ಕಳ ಪೋಷಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ಗ್ಯಾರಂಟಿ ಮೇಲೆ ನಾವು ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಕಳಿಸ್ಬೇಕು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಅಲ್ಲ, ಎಲ್ಲಾ ಶಾಲೆಗಳು ಒಂದೊಂದು ಕಡೆ ಮುಚ್ಕೊಂಡು ಹೋಗ್ತಾ ಇದೆ. ಅಂತದ್ರಲ್ಲಿ ಒಂದು ಇರ್ತಕ್ಕಂಥ ಒಂದು ಶಾಲೆಯನ್ನ ನೆಟ್ಟಿಗೆ ಇಟ್ಕೊಳಕ್ಕಾಗಲ್ಲ ಅಂದ್ರೆ ಇನ್ನು ಯಾವ ಇದಕ್ಕೋಸ್ಕರ ಸರ್ಕಾರಿ ಶಾಲೆಗೆ ಸೇರ್ಕೋಬೇಕು ಮಕ್ಕಳು? ಸರಿ, ಈ ಕೊಠಡಿಯನ್ನ ನಾವು ಬಳಸ್ತಾ ಇಲ್ಲ. ಇದನ್ನ ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿದ್ದು. ಗ್ರಾಮ ಪಂಚಾಯತಿಯವರು
ಆ ಸ್ಟೋರ್ ರೂಮ್ ಅನ್ನ ಬಳಸ್ತಾ ಇದ್ರು. ಅದಕ್ಕೆ ಗ್ರಾಮ ಪಂಚಾಯತಿಯಿಂದ ನಾವು ಉತ್ತರ ಪಡೆದು ತಮಗೆ ಸಲ್ಲಿಸ್ತೀವಿ ಸರ್. ಅಲ್ಲ, ಅದೇ- ಗ್ರಾಮ ಪಂಚಾಯತಿ ಅವರಿಗೆ ಕೊಟ್ಟಿದೀವಿ ಅಂತ ಹೇಳ್ತಾ ಇದೀರಲ್ಲ, ಗ್ರಾಮ ಪಂಚಾಯತಿ ಅವರಿಗೆ ಕೊಟ್ಬಿಡಿ, ಮಕ್ಕಳನ್ನ ಬೇರೆ ಸ್ಕೂಲ್ಗೆ ಸೇರಿಸ್ಕೊಂಡ್ರೆ ಆಯ್ತು ಬಿಡಿ. ಆ ಶಾಲೆನ ಅಲ್ಲ, ಮುಚ್ಚಿಬಿಟ್ಟು ಗ್ರಾಮ ಆ ಪಂಚಾಯತಿ ಕೊಠಡಿಯ ಕಚೇರಿ ಜವಾಬ್ದಾರಿ ಮಾಡ್ಕೊಂಡ್ಬಿಡಿ. ಅವ್ರದ್ದು. ಆ ಕೊಠಡಿ ಅದು ಎಕ್ಸ್ಟ್ರಾ ಕೊಠಡಿ ಸರ್, ಅದು ಶಿಥಿಲವಾಗಿರ್ತಕ್ಕಂಥ ಕೊಠಡಿ. ಆ ಕೊಠಡಿಯನ್ನ ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ನಾವು ಆ ಕೊಠಡಿಯನ್ನ ಬಳಸ್ತಾ ಇಲ್ಲ. ಅದನ್ನ ಗ್ರಾಮ ಪಂಚಾಯತಿಗೆ ನಾವು ಕೂಸಿನ ಮನೆಗೋಸ್ಕರ ನಾವು ಬಿಟ್ಟುಕೊಟ್ಟಿದ್ದು. ಆ ಗ್ರಾಮ ಪಂಚಾಯತಿಯವರು ಅಲ್ಲಿ ಆ ಕೊಠಡಿಯನ್ನ ನಿರ್ವಹಣೆ ಮಾಡ್ತಾ ಇದ್ರು. ಹಾಗಾಗಿ ಅದನ್ನ ಪರಿಶೀಲನೆ ಮಾಡಿ ಏನಾಗಿದೆ, ಗ್ರಾಮ ಪಂಚಾಯತಿ ಅವರಿಂದ ಹೇಗೆ ಅದಾಯ್ತು ಅನ್ನೋದನ್ನ ತಾಲೂಕ್ ಪಂಚಾಯತಿ ಇಒ ಮತ್ತೆ ನಾವು ಅದನ್ನ ಪರಿಶೀಲನೆ ಮಾಡಿಬಿಟ್ಟು ನಾವು ಇದೇ ಮಾಧ್ಯಮಕ್ಕೆ ನಾವು ವರದಿಯನ್ನು ನಾವು ಕೊಡ್ತೀವಿ ಸರ್. ಈಗ ನೀವು ಹೇಳಿದ್ರಿ ಗ್ರಾಮ ಪಂಚಾಯತಿ ಅವರಿಗೆ ಅದು ಶಿಥಿಲಾವಸ್ಥೆಯಲ್ಲಿ ಇರೋದ್ರಿಂದ ಕೂಸಿನ ಮನೆಗೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರಿ ಅಲ್ವಾ? ಸೊ ಈಗ ಹೌದೌದು ಸರ್. ಅವರು ಇದೆಲ್ಲ ಇಡೋದಕ್ಕೆ ಅವಕಾಶ ಇದೆ. ಈಗ ಗ್ರಾಮ ಪಂಚಾಯತಿ ಅವರು ಈ ಒಂದು ವಿಚಾರ ಹೊರಗೆ ಬಂದ ಮೇಲೆ ಗ್ರಾಮ ಪಂಚಾಯತಿ ಅವರು ಏನು ಹೇಳ್ತಿದ್ದಾರೆ, ಇದ್ರ ಬಗ್ಗೆ ಏನು ಉತ್ತರ ಕೊಡ್ತಾ ಇದ್ದಾರೆ? ಸರ್, ಅದು ನಮ್ಮಲ್ಲಿ ಅವರ ಗ್ರಾಮ ಪಂಚಾಯತಿ ಕಚೇರಿನಲ್ಲಿ ವೇಸ್ಟ್ ಮೆಟೀರಿಯಲ್ ಇಡ್ಲಿಕ್ಕೆ ಜಾಗ ಇಲ್ಲ, ಅದಕ್ಕಾಗಿ ಅದು ಶಿಥಿಲವಾದ ಕೊಠಡಿಯಲ್ಲಿ ಇಟ್ಟಿದ್ದು, ನಾವು ಅದನ್ನ ಖಾಲಿ ಮಾಡಿಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ ಸರ್ ಇವತ್ತು. ಓಕೆ, ಅಲ್ಲಲ್ಲ, ಮದ್ಯದ ಬಾಟ್ಲು, ಖಾಲಿ ಬಾಟ್ಲು ಬಗ್ಗೆ ಏನು ಹೇಳ್ತಿದ್ದಾರೆ ಅವರು? ಅದನ್ನ ಅವರಿಂದನೇ ಕೇಳ್ಬೇಕು ಸರ್. ನಾವು ಈಗ ಪರಿಶೀಲನೆ ಸಂದರ್ಭದಲ್ಲಿ ಆ ಮಾಹಿತಿಯನ್ನ ತಗೊಳ್ತೀವಿ ಸರ್. ಈಗ ನೀವು ಹೇಳ್ತಿರೋ ಪ್ರಕಾರ ಯಾರೋ ಕಿಡಿಗೇಡಿಗಳು ತಗೊಂಬಂದು ಹಾಕಿರ್ತಾರೆ ಬೀಗ ಹೊಡೆದು ಅಂತ ಅಲ್ವಾ? ಇವಾಗ ನೀವು ಹೋಗಿ ಇವಾಗ ನೀವು ಹೋದಂತ ಈಗ ಶಾಲೆಗೆ ಭೇಟಿ ಕೊಟ್ಟಿರಾ ಈ ವಿಚಾರ ಗೊತ್ತಾದ್ಮೇಲೆ ತಾವು? ಇವತ್ತು ಹೋಗ್ತಾ ಇದೀವಿ ಸರ್. ನಿನ್ನೆ ನನ್ನ ಆರೋಗ್ಯ ಸರಿ ಇರ್ಲಿಲ್ಲ, ಹಾಗಾಗಿ ನಿನ್ನೆ ನಾನು ರಜೆ ಮೇಲಿದ್ದೆ. ತುಂಬಾ ಸಿವಿಯರ್ ಜ್ವರ ಇತ್ತು ನನಗೆ, ಹಾಗಾಗಿ ಇವತ್ತು ನಾನು ಡ್ಯೂಟಿಗೆ ಹೋಗ್ತಾ ಇದೀನಿ. ಇವತ್ತು ಅದು ಪರಿಶೀಲನೆ ಮಾಡ್ತೀವಿ ಸರ್. ಓಕೆ, ಈಗ ಬೀಗ ನಾನು ಕೇಳೋ ಪ್ರಶ್ನೆ ಏನು ಅಂದ್ರೆ, ನೀವೀಗ ಹೇಳಿದ್ರಿ ಶಿಥಿಲಾವಸ್ಥೆಯಲ್ಲಿ ಇತ್ತು, ಅವ್ರಿಗೆ ಕೊಟ್ಟಿದ್ವಿ, ಅವರು ಕೆಲವೊಂದು ಥಿಂಗ್ಸ್ ಗಳನ್ನ ಅದಕ್ಕೆ ಹಾಕಿದ್ದಾರೆ ಅಂತ. ಈಗ ನೀವು ಹೇಳಿದ್ರಿ ಕಿಡಿಗೇಡಿಗಳು ಬೀಗ ಹೊಡೆದು ಈ ರೀತಿಯ ಒಂದು ಕೆಲಸಗಳನ್ನ ಮಾಡಿದಾರಂತೆ. ನಾನ್ ಕೇಳ್ತಿರುವಂತದ್ದು, ಬೀಗ ಹೊಡೆದಿರೋದು ಏನಾದ್ರು ನಿಮ್ ಗಮನಕ್ಕೆ ಬಂದಿದ್ಯಾ? ಇಲ್ಲ ಸರ್, ನನಗೆ ನಮ್ಮ ಆ ಭಾಗದ CRP ಫೋನ್ ಮಾಡಿದಾಗ ಸರ್ ಅದಕ್ಕೆ ಬೀಗ ಹಾಕಿತ್ತು. ಈಗ ಇತ್ತೀಚೆಗೆ ಯಾರೋ 2 ದಿನದಿಂದ ಹಿಂದೆ ಅದನ್ನ ಬೀಗ ಹೊಡೆದ್ಬಿಟ್ಟು ಓಪನ್ ಮಾಡಿದ್ದಾರೆ ಸರ್ ಅಂತೇಳಿ ನಮ್ಮ CRP ಅವರು ನಮಗೆ ಪ್ರಾಥಮಿಕ ವರದಿನಲ್ಲಿ ಫೋನಲ್ಲಿ ಹೇಳಿದ್ದಾರೆ ಸರ್. ಅಂದ್ರೆ ಈಗ ಬೀಗ ಹೊಡೆದಿರೋ ವಿಚಾರವಾಗಿ ನೀವೇನಾದ್ರೂ ಆಕ್ಷನ್ ತಗೊಂಡ್ರಾ, ಅಥವಾ ಈಗ ಮದ್ಯದ ಬಾಟಲಿಗಳು ಇಷ್ಟೊಂದು ಬಿದ್ದಿದ್ದಾವೆ, ನಾವು ನಿರಂತರವಾಗಿ ಸುದ್ದಿಯನ್ನ ಮಾಡ್ತಾ ಇದೀವಿ, ಈಗ ಯಾವ ರೀತಿ ಕ್ರಮ ಕೈಗೊಳ್ತೀರಿ ತಾವು? ಸರ್, ಅದು ಈ ತಾಲೂಕ್ ಪಂಚಾಯತಿ ಅವರೊಟ್ಟಿಗೆ ಮಾತಾಡಿ ಅದೇನಾಗಿದೆ ಅಂತೇಳಿ ಅದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತೀವಿ ಸರ್. ಅದು ಯಾರು ಬೀಗ ಹೊಡೆದ್ರು, ಏನಾಯ್ತು, ಯಾಕೆ ಅದನ್ನ ಸೂಪರ್ವಿಷನ್ ಅವರೇ ಹ್ಯಾಂಡ್ ಓವರಿಗೆ ಕೊಟ್ಟ ಮೇಲೆ ಆ ಕೊಠಡಿಯನ್ನ ಯಾಕೆ ಅವರು ನೀಟಾಗಿ ಅದು ಮೇಂಟೈನ್ ಮಾಡ್ಲಿಲ್ಲ ಅನ್ನೋದನ್ನ ನಾವು ಪರಿಶೀಲನೆ ಮಾಡಿ ಇದೇ ಮಾಧ್ಯಮಕ್ಕೆ ರಿಪ್ಲೈ ಕೊಡ್ತೇವೆ ಸರ್. ಸರ್, ನಿಮ್ಮನ್ನ ಮತ್ತೆ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ, ಮತ್ತೆ ಇದೇ ರೀತಿ ನೀವು ಸಂಪರ್ಕಕ್ಕೆ ನಮಗೆ ಸಿಗ್ಬೇಕಾಗತ್ತೆ. ನೀವೇ ಇದಕ್ಕೆ ಯಾವ ರೀತಿ ಕ್ರಮ ಕೈಗೊಂಡಿದ್ದೀರಾ ಅನ್ನೋದನ್ನ ನೀವು ನಿಮ್ಮ ಬಾಯಿಂದ ಹೇಳಬೇಕಾಗತ್ತೆ. ನಾವು ಕಾಯ್ತಾ ಇರ್ತೀವಿ ಸರ್. ಖಂಡಿತ ಸರ್. ಓಕೆ, ಥ್ಯಾಂಕ್ ಯು. ಮಾಡ್ತೀವಿ ಸರ್, ಮಾಡಿ ಸರ್, ಫಾಲೋ ಅಪ್ ಕೊಡ್ತೀನಿ ಸರ್. ಧನ್ಯವಾದ. ನಮಸ್ಕಾರ.